ಬೇಸಿಗೆ ಟೈಮಲ್ಲಿ ಏನಪ್ಪ ಅಂತಂದರೆ ಇವಾಗ ಶೆಕೆ ಜಾಸ್ತಿ ಇರೋದ್ರಿಂದ ನಿಮ್ಮ ಮೊಲಗಳಿಗೆ ಆಗಲಿ ಕೋಳಿಗಳಿಗೆ ಆಗಲಿ ನೀವೇನಾದರೂ ಇವಾಗ ಮನೆಗಳಲ್ಲಿ ಇಲ್ಲ ಅಂತಂದರೆ ಮೊಲಗಳು ಕೋಳಿ ಮರಿಯಲ್ಲಿ ಮನೆ ಒಳಗಡೆ ಏನಾದ್ರು ಬಿಡ್ತೀನಿ ಇಲ್ಲ ಫಾರಮ್ ಒಳಗಡೆ ಏನಾರು ಬಿಡ್ತೀನಿ ಅಂತಂದರೆ ಇವಾಗ ಏನು ಮಾಡಬೇಕು ಅಂತಂದರೆ ತುಂಬ ಶೆಕೆ ಇರೋದ್ರಿಂದ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಎಕ್ಸಿಟ್ ಫ್ಯಾನ್ಸ್ಗಳು ಅಂತಂದರೆ ಎಕ್ಸಿಟ್ ಫ್ಯಾನ್ಸ್ಗಳು ಯಾವ ಥರ ಇಟ್ಕೋಬೇಕು ಅಂತಂದರೆ ಈ ಥರ ಎಕ್ಸಿಟ್ ಫ್ಯಾನ್ಸ್ಗಳನ್ನ ತಂದುಬಿಟ್ಟು ಗಾಳಿ ಆಡೋ ಥರ ಈ ಥರ ಎಕ್ಸಿಟ್ ಫ್ಯಾನ್ಸ್ ಇಟ್ಕೊಬಿಟ್ರೆ ನಿಮ್ಗೆ ಎನಿ ಟೈಮ್ ಗಾಳಿ ಬೀಸ್ತಾ ಇರ್ತದೆ, ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇರ್ತದೆ. ಅದಕ್ಕೋಸ್ಕರ ನಿಮ್ಮ ಮೊಲಗಳು ತೊಡಿಯಲ್ಲ ಅಂದರೆ ಮೊಲಗಳು ಸಾಕಿರೋರು ಫಸ್ಟು ಮಾಡಬೇಕಾಗಿರೋದೇ ಈ ಥರ ಎಕ್ಸಿಟ್ ಫ್ಯಾನ್ಸ್ಗಳು. ಅಂದರೆ ಕೋಳಿಗಾಗಲಿ ಮೊಲಗಳಿಗಾಗಲಿ ಎಲ್ಲದಕ್ಕೂ ಆಗುತ್ತೆ. ಆ ಥರ ಇತ್ತು ಅಂತಂದರೆ ಈ ಥರ ಎಕ್ಸಿಟ್ ಫ್ಯಾನ್ಸ್ ಇತ್ತು ಅಂತಂದರೆ ಈ ಥರ ನೋಡ್ತಾರೆ ಎಷ್ಟು ಚೆನ್ನಾಗಿ ಮಲ್ಕೊಂಡೈತೆ, ಎಷ್ಟು ಚೆನ್ನಾಗಿ ಇದು ಮಾಡ್ತೈತೆ ಅಂತ. ಇಲ್ಲ ಅಂತಂದರೆ ನಗೃತ ಮೊಲಗಳು ಅಂತಂದರೆ ಯಾವ ಥರ ನಗರುತ್ತವೆ ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡಿ, ಈ ಥರ ನಗರ್ತಾ ಇರೋದೆ. ಮತ್ತು ಏನಪ್ಪ ಅಂತಂದರೆ ಶಾಖೆನ ತಡೆಯಲ್ಲ ಯಾವುದೇ ಕಾರಣಕ್ಕೂ ಮೊಲಗಳು. ಅದಕ್ಕೋಸ್ಕರ ನೀವೇನಾದರೂ ಮೊಲ ಸಾಕಿದರೆ ಅಥವಾ ಈ ಥರ ಕೋಳಿ ಮರಿಗಳೇನಾದರೂ ಸಾಕಿದರೆ ದಯವಿಟ್ಟು ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಫಸ್ಟು ಈ ಥರ ಎಕ್ಸಿಟ್ ಫ್ಯಾನ್ಸ್ಗಳು ತಂದಿಟ್ಕೊಬಿಡಿ. ಎಕ್ಸಿಟ್ ಫ್ಯಾನ್ಸ್ಗಳು ಏನಿದೆಲ್ಲ ಕಮ್ಮಿಲ್ಲ. ಈಗ ಒಂದು 1,000 ರೂಪಾಯಿ ಕೊಟ್ರೆ ನಿಮ್ಗೆ 1 ವರ್ಷ ವ್ಯಾರಂಟಿ ಇರುವಂಥ ಎಕ್ಸಿಟ್ ಫ್ಯಾನ್ಸ್ಗಳು ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಎಕ್ಸಿಟ್ ಫ್ಯಾನ್ಸ್ಗಳು ಮತ್ತು ಈ ಥರದ್ದು ಏನಾದರೂ ತಂದಿಟ್ಕೊಬಿಡ್ತು ಅಂದರೆ ತುಂಬ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಶೆಕೆಯಲ್ಲಿ. ಅದಕ್ಕೋಸ್ಕರ ಈಗ ನೀವೇ ಮನೇಲಿ ಫ್ಯಾನ್ ಇಲ್ಲದಂತೆ ಇರೋಕ್ಕಾಗಲ್ಲ, ನೀವು ತಡ್ಕೊತವ, ಇವೆಲ್ಲ ಸೂಕ್ಷ್ಮಗಳು. ಅದಕ್ಕೋಸ್ಕರ ಎಕ್ಸಿಟ್ ಫ್ಯಾನ್ಸ್ಗಳ ಜಾಸ್ತಿ ಇಟ್ಕೊಬಿಡಿ ಫ್ರೆಂಡ್ಸ್.